ಇವ್ರು ಯಾರು ಹೇಳು? ಯಾರಣ್ಣ ಇದು? ನಾನು ನಿನ್ ಕೇಳ್ತಿದ್ದೀನಪ್ಪ, ಯಾರು ಹೇಳು? ಗೊತ್ತಿಲ್ಲ ಅಣ್ಣ ನನಗೆ. 560ಕ್ಕೂ ಹೆಚ್ಚು ಸಂಸ್ಥಾನಗಳಾಗಿ ಹಂಚಿ ಹೋಗಿದ್ದ ಭಾರತವನ್ನು ಒಂದೇ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಿದ ನಾಯಕ ಇವರೇ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. 1875 ಅಕ್ಟೋಬರ್ 31ರಂದು ಗುಜರಾತ್ನ ನಡಿಯಾದಲ್ಲಿ ಜನಿಸಿದರು. 1928ರಲ್ಲಿ ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ರೈತರ ಪರವಾಗಿ ಬ್ರಿಟಿಷರ ವಿರುದ್ಧ ಯಶಸ್ವಿಯಾಗಿ ಹೋರಾಟ ನಡೆಸಿದರು. ಈ ಹೋರಾಟದ ಯಶಸ್ಸಿನ ನಂತರ ಅಲ್ಲಿನ ಮಹಿಳೆಯರು ಇವರಿಗೆ ಸರ್ದಾರ್ ಎಂಬ ಬಿರುದು ನೀಡಿದರು. 1947ರಲ್ಲಿ ಭಾರತ ದೇಶವು ಸ್ವತಂತ್ರವನ್ನು ಪಡೆದಾಗ ದೇಶವು 106 ಸಂಸ್ಥಾನಗಳಾಗಿ ವಿಭಜನೆಯಾಗುವ ಅಪಾಯವಿತ್ತು. ದೇಶದ ಮೊದಲ ಗೃಹ ಮಂತ್ರಿಗಳಾದ ಪಟೇಲರು ತಮ್ಮ ರಾಜತಾಂತ್ರಿಕ ಚಾಣಾಕ್ಷತನದಿಂದ 565 ರಾಜಪ್ರಭುತ್ವಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದರು. ಹೈದರಾಬಾದ್ನ ಆಪರೇಷನ್ ಪೋಲೋ ಮತ್ತು ಜುನಾಗಢದ ವಿಲೀನ ಸರ್ದಾರ್ ವಲ್ಲಭಾಯ್ ಪಟೇಲರ ನಿರ್ಧಾರಗಳಿಗೆ ಸಾಕ್ಷಿ. ಇದೇ ಕಾರಣಕ್ಕೆ ಅವರನ್ನು ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಪಟೇಲರ ಸ್ಮರಣಾರ್ಥವಾಗಿ ಗುಜರಾತ್ನ ನರ್ಮದಾ ನದಿ ತೀರದಲ್ಲಿ ನಿರ್ಮಿಸಲಾದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿಶ್ವದ ಅತ್ಯಂತ ಎತ್ತರವಾದ ಪ್ರತಿಮೆಯಾಗಿದೆ. 182 ಮೀಟರ್ ಇದೆ. ಪ್ರತಿ ವರ್ಷ ಅವರ ಜನ್ಮದಿನವಾದ ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನವಾಗಿ, ಅಂದರೆ ನ್ಯಾಷನಲ್ ಯೂನಿಟಿ ಡೇ ಎಂದು ಆಚರಿಸಲಾಗುತ್ತದೆ. ಅಖಂಡ ಭಾರತದ ನಿರ್ಮಾಣಕ್ಕೆ ತಳಹದಿ ಹಾಕಿದ ಪಟೇಲರ ಜೀವನ ನಮಗೆಲ್ಲ ಸ್ಫೂರ್ತಿಯಾಗಬೇಕು. ನಮ್ಮ ಮೇಲಾಧಿಕಾರಿ ಸಂತೋಷ್ ಸರ್ ಅಂತ ಅವರು ಹೇಳ್ತಿದ್ರು, ಇದು ಜಂಜಿ ಕಾಲ ತುಂಬಾ ಮುಂದುವರಿಯುತ್ತೆ ಅನ್ಕೊಂಡಿದ್ದೆ, ಆದರೆ ಈಗ ನಡೆಯುತ್ತಿರುವ ಹವಾಮಾನ ನೋಡ್ತಿದ್ರೆ ನಮ್ಮ ಮುಂದಿನ ಪೀಳಿಗೆ ಏನಾಗುತ್ತದೆ ಅಂತ ಭಯವಾಗ್ತಿದೆ ಅಂದ್ರು. ಹೌದು ಸರ್, ನಮಗೂ ಕೂಡ ಭಯವಾಗ್ತಿದೆ. ಯಾಕಂದ್ರೆ ಈಗಿನ ಪೀಳಿಗೆಗೆ ಇತಿಹಾಸನೇ ಗೊತ್ತಿಲ್ಲ. ಇತಿಹಾಸನೇ ಗೊತ್ತಿಲ್ಲದವರು ಇತಿಹಾಸನ ಹೇಗೆ ಸೃಷ್ಟಿ ಮಾಡ್ತಾರೆ?